ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ವಾಹನ ಸವಾರರಿಗೆ ಗುಡ್ ನ್ಯೂಸ್ ನೀಡಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಮೇಲಿನ ದರ ಇಳಿಕೆ ಮಾಡಿದ ಕೇಂದ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಲೀಟರ್ಗೆ 8 ರೂಪಾಯಿ ಕಡಿತ ಆದ್ರೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಲೀಟರ್ಗೆ 6 ರೂಪಾಯಿ ಕಡಿತ ಆಗಿದೆ. ಅಡುಗೆ ಅನಿಲ ಬೆಲೆಯಲ್ಲೂ ಕೂಡ ಪ್ರತಿ ಸಿಲಿಂಡರ್ಗೆ 200 ರೂಪಾಯಿ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ. ಉಜ್ವಲ ಯೋಜನೆ ಫಲಾನುಭವಿಗಳಿಗೆ 200 ರೂಪಾಯಿ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಕುರಿತಂತೆ ಟ್ವೀಟ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ LPG ಬೆಲೆ ಅತಿ ಹೆಚ್ಚು ಏರಿಕೆ ಆಗ್ತಾ ಇದ್ದದನ್ನ ಗಮನಿಸಿದ್ವಿ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ LPG ಅನಿಲ ಆಗಿರಬಹುದು, ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರಬಹುದು, ಈ ಬೆಲೆ ಏರಿಕೆ ಆದ್ರೆ ಆಟೋಮೆಟಿಕ್ಲಿ ಜನಜೀವನ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಬೇರೆ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಅದು ದಿನಸಿ ಆಗಿರಬಹುದು, ತರಕಾರಿ ಆಗಿರಬಹುದು, ಎಲ್ಲಾ ಬೆಲೆ ಏರಿಕೆ ಆಗಿರೋದನ್ನ ನಾವು ಗಮನಿಸಿದ್ವಿ. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಈ ಮಹತ್ವದ ಕ್ರಮವನ್ನ ಕೈಗೊಂಡಿದೆ ಬೆಲೆ ಇಳಿಸೋ ಮುಖಾಂತರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಅಡುಗೆ ಅನಿಲ, ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಅನ್ನ ಕೇಂದ್ರ ಸರ್ಕಾರ ಇಳಿಸಿ ಜನಸಾಮಾನ್ಯರಿಗೆ ಒಂದಿಷ್ಟು ರಿಲೀಫ್ ನೀಡಿದೆ. ಡೀಟೇಲ್ಸ್ ನೀಡಬಹುದಾ? ಖಂಡಿತವಾಗ್ಲೂ ಸಭಾ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಒಂದು ಮಹತ್ವದಂತಹ ಘೋಷಣೆಯನ್ನ ಮಾಡಿದ್ದಾರೆ. ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಮೊದಲನೇದೇನೆಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಎರಡರಲ್ಲೂ ಸಹಿತ ಇಳಿಕೆಯನ್ನ ಮಾಡೋ ಮೂಲಕವಾಗಿ ಒಟ್ಟು ಪೆಟ್ರೋಲ್ ಬೆಲೆಯಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಪ್ರಕಾರ ಏನಂತಂದ್ರೆ 8 ರೂಪಾಯಿ ಕಡಿತವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯ ಪ್ರಕಾರ 6 ರೂಪಾಯಿ ಡೀಸೆಲ್ ಮೇಲೆ ಕಡಿತ ಮಾಡೋ ಮೂಲಕವಾಗಿ ಏನಂದ್ರೆ ಜನಸಾಮಾನ್ಯರಿಗೆ ಒಂದು ರೀತಿಯ ಏನಂದ್ರೆ ಏನೋ ಬೆಲೆ ಏರಿಕೆಯಿಂದ ಭಾರವನ್ನ ತಪ್ಪಿಸುವಂತಹ ಕೆಲಸವನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈಗಾಗಲೇ ಸಿಲಿಂಡರ್ ಮೇಲೆ ಅಡುಗೆ ಅನಿಲ ಏನೋ ಇದೆಯಲ್ಲ ಸಿಲಿಂಡರ್, ನೀವು ಪ್ರತಿ ವರ್ಷವೂ ಸಹಿತ ಕೇಂದ್ರ ಸರ್ಕಾರ ಒಟ್ಟು 12 ಸಬ್ಸಿಡಿ ಸಿಲಿಂಡರ್ ಗಳನ್ನ ಕೊಡ್ತಾ ಇರುತ್ತೆ. ಆ 12 ಸಬ್ಸಿಡಿ ಸಿಲಿಂಡರ್ ಮೇಲೂ ಸಹಿತ 200 ರೂಪಾಯಿಗಳನ್ನ ಕಡಿತ ಮಾಡೋ ಮೂಲಕವಾಗಿ ಅಂದ್ರೆ ಪ್ರತಿ ಸಿಲಿಂಡರ್ಗೂ ಸಹಿತ 200 ರೂಪಾಯಿ ಕಡಿತ ಆಗುತ್ತೆ. ಆ ಮೂಲಕವಾಗಿ ನೀವು ವರ್ಷದಲ್ಲಿ ಒಟ್ಟು 12 ಸಿಲಿಂಡರ್ ಗಳನ್ನ ತಗೋಬಹುದು. ಆ ಮೂಲಕ ಇಡೀ ಒಂದು ವರ್ಷದಲ್ಲಿ 2400 ರೂಪಾಯಿಗಳನ್ನ ಸಹಿತ ಉಳಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದೆ. ಇದು ಇಡೀ ದೇಶಾದ್ಯಂತ ಒಟ್ಟು 9 ಕೋಟಿ ಫಲಾನುಭವಿಗಳಿಗೆ ಇದು ಏನಂದ್ರೆ ಉಪಯೋಗ ಆಗುತ್ತೆ ಅನ್ನುವಂತಹ ಮಾಹಿತಿನೂ ಸಹಿತ ಕೊಟ್ಟಿದ್ದಾರೆ. ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಬರುವಂತಹ ಸ್ಕೀಮ್ ಆಗಿದೆ. ಮತ್ತೆ ಅದರ ಜೊತೆಗೆ ಕೇವಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತೆ ಈ ಅನಿಲ ಅಡಿಗೆ ಅನಿಲ ಮಾತ್ರ ಅಲ್ಲ, ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಈಗಾಗಲೇ ಇಂಪೋರ್ಟ್ ಡ್ಯೂಟಿಯು ಸಹಿತ ಕೆಲವೊಂದು ವಿಚಾರಗಳಲ್ಲಿ ಮಿನರಲ್ಸ್ ಗಳಲ್ಲಿ ಮತ್ತೇನಂದ್ರೆ ಬೇರೆ ಬೇರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಅದ್ರ ಮೇಲೂ ಸಹಿತ ಏನಂದ್ರೆ ರೆಡ್ಯೂಸ್ ಮಾಡೋ ಮೂಲಕವಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ ಏನಂದ್ರೆ ಮನೆಯನ್ನ ಕಟ್ಟಬೇಕು ಅಂತಂದ್ರೆ ಸಿಮೆಂಟ್ ಬೇಕು, ಅದಕ್ಕೆ ಸ್ಟೀಲ್ ಬೇಕು, ಎಲ್ಲದಕ್ಕೂ ಸಹಿತ ಏನಂದ್ರೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿತ್ತು. ಹಾಗಾಗಿ ಸಿಮೆಂಟ್ ಮೇಲೆ ಮತ್ತೆ ಸ್ಟೀಲ್ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಪ್ಲಾಸ್ಟಿಕ್ ಉತ್ಪಾದನಾ ಬಳಕೆಗಳ ಮೇಲೂ ಸಹಿತ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೋ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಪ್ರಾಡಕ್ಟ್ ಗಳ ಮೇಲೆ, ರಾ ಮೆಟೀರಿಯಲ್ಸ್ ಗಳ ಮೇಲೆ ಯಾವಾಗ ನೀವು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದಿರಿ ಅಂತ ತಕ್ಷಣವೇ ಅದರ ನೇರವಾದಂತಹ ಎಫೆಕ್ಟ್ ಫುಲ್ಲಿ ಫಿನಿಶ್ಡ್ ಮಟೀರಿಯಲ್ಸ್ ಮೇಲೆ ಅಂದ್ರೆ ನೀವು ಸಿಮೆಂಟ್ ನ ನೇರವಾಗಿ ತೆಗೆದುಕೊಳ್ತಿರಲ್ಲ ಏನೋ ಮೂಟೆಗಳ ಲೆಕ್ಕದಲ್ಲಿ, ಅದ್ರ ಮೇಲೂ ಸಹಿತ ಏನೋ ಅದರ ದರದ ಪರಿಣಾಮ ಬೀರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 50 ರೂಪಾಯಿವರೆಗೂ ಸಹಿತ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಈ ಮೂಲಕವಾಗಿ ದೇಶದಲ್ಲಿ ಬೆಲೆ ಏರಿಕೆಯ ವಿಚಾರವಾಗಿ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಸ್ವಲ್ಪ ರಿಲೀಫ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬೋದಾಗಿದೆ. ಜಗದೀಶ್, ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ರಿಲೀಫ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಿರೋದ್ರಿಂದ, ಅದರ ಬೆಲೆ ಜಾಸ್ತಿ ಆಗಿರೋದ್ರಿಂದ ದಿನಸಿ ಆಗಿರಬಹುದು, ದಿನನಿತ್ಯದ ಕೊಂಡ್ಕೊಳ್ಳುವಂತಹ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿತ್ತು. ನ್ಯೂಸ್ ಫಸ್ಟ್ನೊಂದಿಗೆ ಅಳಲು ಕೂಡ ತೋಡಿಕೊಂಡಿದ್ರು ಜನಸಾಮಾನ್ಯರು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಇಷ್ಟೊಂದು ದುಡ್ಡು ಕೊಟ್ಟು ವಸ್ತುಗಳನ್ನ ಕೊಂಡ್ಕೋಬೇಕು ಅಂತ. ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳ CMಗಳ ಜೊತೆ ಸಭೆ ನಡೆಸಿದ್ರು ಕೋವಿಡ್ ಕುರಿತಂತೆ. ಆ ಸಭೆಯಲ್ಲೂ ಕೂಡ ಈ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ಅವರು ಗಮನ ಹರಿಸಿದ್ರು. ಆ ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ಸೆಸ್ ಇಳಿಸಬಹುದು ಅಂತ ಹೇಳಿದ್ರು. ಅದೆಲ್ಲದರ ಇಂಪ್ಯಾಕ್ಟ್ ಅಂತ ಅನ್ಕೋಬಹುದಾ ಜಗದೀಶ್? ಖಂಡಿತವಾಗ್ಲು, ಯಾಕಂದ್ರೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಒಟ್ಟು ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಗಗನಕ್ಕೇರ್ತಾ ಇರ್ತಕ್ಕಂತಹ ಬೆಲೆಯನ್ನ ಇಳಿಸೋ ಸಲುವಾಗಿ 15 ರೂಪಾಯಿ ಪೆಟ್ರೋಲ್ಗೆ ಮತ್ತೆ 10 ರೂಪಾಯಿ ಡೀಸೆಲ್ಗೆ ಇಳಿಕೆಯನ್ನ ಮಾಡಿತ್ತು. ತದನಂತರ ರಾಜ್ಯ ಸರ್ಕಾರಗಳಿಗೂ ಸಹಿತ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲಿನ ಸೆಸ್ ಮತ್ತೆ ರಾಜ್ಯ ಸರ್ಕಾರ ವಹಿಸುವಂತಹ
ಟ್ಯಾಕ್ಸ್ ಏನಿದೆಲ್ಲ ಅದನ್ನ ರೆಡ್ಯೂಸ್ ಮಾಡಿ ಅನ್ನುವಂತಹ ಏನಂದ್ರೆ ಮನವರಿಕೆಯನ್ನು ಸಹಿತ ಮಾಡಿತ್ತು. ಆದ್ರೆ ಬಹಳಷ್ಟು ಬಿಜೆಪಿಯ ರಾಜ್ಯಗಳಲ್ಲಿರುವಂತಹ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಸಹಿತ ಕಡಿಮೆಯನ್ನ ಮಾಡಲಾಗಿತ್ತು, ಸೆಸ್ ಅನ್ನ ಇಳಿಸಲಾಗಿತ್ತು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ಪಶ್ಚಿಮ ಬಂಗಾಳ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ಕೇರಳ, ಅದರ ಜೊತೆಗೆ ತಮಿಳುನಾಡು, ಇಲ್ಲೆಲ್ಲೂ ಸಹಿತ ಏನಂದ್ರೆ ರಾಜ್ಯ ಸರ್ಕಾರಗಳು ಸೆಸ್ ಅನ್ನ ಇಳಿಸಿರ್ಲಿಲ್ಲ. ಹಾಗಾಗಿ ಇದೇ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಏನಂದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಸಭೆಯಲ್ಲೂ ಸಹಿತ ಏನೋ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಏನಂದ್ರೆ ಮಾತನಾಡಿದ್ರು. ತದನಂತರ ಈಗ ಮತ್ತೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ 100ಕ್ಕಿಂತ ಗಡಿ ದಾಟಿರುವಂತಹ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯ ಏರಿಕೆ ಕಾರಣಕ್ಕಾಗಿ ಜನರಿಗೆ ಏನಂದ್ರೆ ಪ್ರತಿ ದಿವಸವೂ ಸಹಿತ ಬೆಲೆ ಏರಿಕೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ನೀವು ಯಾವುದೇ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಡೈಲಿ ಕನ್ಸ್ಯೂಮ್ ಮಾಡುವಂತಹ ಪ್ರಾಡಕ್ಟ್ಸ್ಗಳು, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ದಿನನಿತ್ಯದ ದಿನಸಿ ಐಟಮ್ಸ್ ಆಗಿರ್ಬೋದು ಅಥವಾ ಆಯಿಲ್ ಪ್ರಾಡಕ್ಟ್ ಆಗಿರ್ಬೋದು, ನೀವು ಯಾವುದೇ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರು ಅದ್ರ ಆಟೋಮೆಟಿಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲಿ ಏನಂದ್ರೆ ಎಫೆಕ್ಟ್ ಆಗುತ್ತಲ್ಲೋ ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆದ ತಕ್ಷಣ ನೇರವಾಗಿ ಅದರ ಕನ್ಸ್ಯೂಮರ್ಗೆ ನೇರವಾದಂತಹ ಆಟೋಮೆಟಿಕ್ ಆಗಿ ಬೆಲೆ ರೈಸ್ ಆಗೇ ಆಗುತ್ತೆ. ಆ ಎಲ್ಲ ಕಾರಣಗಳಿಂದನೇ ಫಸ್ಟ್ ಈಗ ಆರಂಭಿಕ ಹಂತವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಏರಿಕೆಯನ್ನ ಮಾಡ್ತಾ ಇದೆ. ಅಂದ್ರೆ ಸೆಸ್ ಅನ್ನ ಕಡಿಮೆ ಮಾಡುವ ಮೂಲಕವಾಗಿ ಅದರ ಜೊತೆಗೆ ನೀವು ಭಾರತಕ್ಕೆ ಬರುವಂತಹ ರಾ ಮೆಟೀರಿಯಲ್ಸ್ ಗಳಿದಾವಲ್ಲ, ರಾ ಮೆಟೀರಿಯಲ್ಸ್ ಮೇಲೂ ಸಹಿತ ಕಸ್ಟಮ್ಸ್ ಡ್ಯೂಟಿಯನ್ನ ಕಡಿಮೆ ಮಾಡುವಂತಹ ಕೆಲಸಕ್ಕೂ ಸಹಿತ ಈಗಾಗಲೇ ಏನಂದ್ರೆ ಏನು ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಆ ಎಲ್ಲಾ ಕಾರಣಗಳಿಂದ ಮುಂದಿನ ದಿನಗಳಲ್ಲಿ ರಾ ಮಟೀರಿಯಲ್ಸ್, ವಿದೇಶದಿಂದ ಬರುವಂತಹ ರಾ ಮಟೀರಿಯಲ್ಸ್ ಮೇಲೆ ಅಂದ್ರೆ ಸೆಸ್ ಯಾವಾಗ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಆಗುತ್ತಲ್ಲ ಆಟೋಮೆಟಿಕ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಕಡಿಮೆ ಬೆಲೆಯಲ್ಲಿ ಇಂಪೋರ್ಟ್ ಆಗುವಂತಹ ಗೂಡ್ಸ್ ಗಳು ಏನಿದಾವೆ, ರಾ ಮಟೀರಿಯಲ್ಸ್, ಪ್ಲಾಸ್ಟಿಕ್ ಆಗಿರ್ಬೋದು, ಸಿಮೆಂಟ್ಗೆ ಸಂಬಂಧಪಟ್ಟಂತಹ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಆಗಿರ್ಬೋದು, ಅದರ ಜೊತೆಗೆ ಏನಂದ್ರೆ ಸ್ಟೀಲ್ ಐಟಮು ಸಹಿತ ಏನಂದ್ರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಕ್ಕೆ ಸಹಕಾರಿಯಾಗುತ್ತೆ. ಇದರಿಂದ ಏನಂದ್ರೆ ಮನೆ ಕಟ್ಟುವವರಿಗಾಗಿರ್ಬೋದು, ಬೇರೆ ಬೇರೆ ಇದರಿಂದ ನೇರವಾದಂತಹ ಪರಿಣಾಮ ಬೀರುವಂತಹ ಇಂಡಸ್ಟ್ರಿಗಳ ಪ್ರಾಡಕ್ಟ್ಗಳು ಸಹಿತ ಏನೋ ಬೆಲೆ ಏರಿಕೆಯಲ್ಲಿ ಏನಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಯನ್ನ ಕಾಣಬಹುದಾಗಿದೆ. ಜಗದೀಶ್, ಇದು ಕೇಂದ್ರ ಸರ್ಕಾರದ ನಿಲುವಾದ್ರೆ, ಬೆಲೆ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರದ ನಿರ್ಧಾರವಾದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಜಗದೀಶ್, ವಿವರಿಸಬಹುದಾ? ಖಂಡಿತವಾಗ್ಲು. ಯಾಕಂದ್ರೆ ಯಾವುದೇ ಒಂದು ಏನಂದ್ರೆ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಿತ ಕಂಬೈನ್ ಆಗಿ ಅದರ ಬಗ್ಗೆ ಏನಂದ್ರೆ ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಪ್ರತಿ ಹಂತದಲ್ಲೂ ಸಹಿತ ಪೆಟ್ರೋಲ್ಗೆ ಇಂತಿಷ್ಟು ಅಂದ್ರೆ ಏನೋ ಆಯಿಲ್ ಪ್ರಾಡಕ್ಟ್ಸ್ ಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಸಹಿತ ಪ್ರತ್ಯೇಕವಾಗಿ ಆಯಾ ರಾಜ್ಯ ಸರ್ಕಾರಗಳ ಅನುಗುಣವಾಗಿ ಅಂದ್ರೆ ಯಾವ ರೀತಿಯಾಗಿ ಆದಾಯ ಬರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಸಹಿತ ಟ್ಯಾಕ್ಸ್ ಅನ್ನ ಹಾಕಿರ್ತಾರೆ. ಅಂತಹ ಟ್ಯಾಕ್ಸ್ ಅನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಸಹಿತ ಇದ್ರ ಬಗ್ಗೆ ಗಮನವನ್ನು ಹರಿಸಿದ್ದೆ ಆದ್ರೆ ಆಯಾ ರಾಜ್ಯದ ಜನರಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಕಾರಿಯಾಗುತ್ತೆ. ಫಾರ್ ಎಕ್ಸಾಂಪಲ್ ಇಡೀ ಏನಂದ್ರೆ 2ನೇ ಅತಿ ಹೆಚ್ಚಿನ ಸೆಸ್ ಅನ್ನ ಕರ್ನಾಟಕ ಹಾಕ್ತಾ ಇತ್ತು ಈ ಹಿಂದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ. ಆದ್ರೆ ತದನಂತರ ಯಾವಾಗ ಕಳೆದ ಕೆಲವು ದಿವಸಗಳ ಹಿಂದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಅದರ ಏನಂದ್ರೆ ಸೆಸ್ ಪ್ರಮಾಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಮಾಡ್ತು. ಹಾಗಾಗಿ ರಾಜ್ಯದಲ್ಲಿ 7 ರೂಪಾಯಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಗಳು ಸಹಿತ ಏನಂದ್ರೆ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಉಳಿತಾಯ ಆಯಿತು. ಅದರಿಂದ ಜನರಿಗೆ ನೇರವಾದಂತಹ ಏನಂದ್ರೆ ಸಹಕಾರಿ ಆಗುತ್ತೆ. ಅದರಿಂದ ರಾಜ್ಯದಲ್ಲಿರುವಂತಹ ಏನಂದ್ರೆ ಬೆಲೆ ಏರಿಕೆಯ ಪ್ರಮಾಣ ಇರುತ್ತಲ್ಲ ಅದನ್ನು ಸಹಿತ ಇಳಿಸುವಂತಹ ಕೆಲಸಕ್ಕೆ ನೇರವಾಗಿ ಸರ್ಕಾರಗಳು ಸಾಥ್ ನೀಡಿದಾಗ ಆಗುತ್ತೆ. ಇದೇ ವಿಚಾರವನ್ನು ಸಹಿತ ನ್ಯೂಸ್ ಫಸ್ಟ್ ಏನಂದ್ರೆ ಡಿಬೇಟ್ ಮಾಡುವಂತಹ ಸಂದರ್ಭದಲ್ಲಿ ಕೊರತೆಯ ಬೆಲೆ ಏರಿಕೆಯ ವಿಚಾರವಾಗಿ ಚರ್ಚೆ ಮಾಡುವಂತಹ ಸಂದರ್ಭ ಮಾಡಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪಾತ್ರ ಏನು? ಕೇವಲ ರಾಜ್ಯ ಸರ್ಕಾರಗಳೇ ಯಾಕೆ ಬೆಲೆ ಏರಿಕೆ ಬಗ್ಗೆ ಗಮನ ಹರಿಸಬೇಕು, ಕೇಂದ್ರ ಯಾಕೆ ಬೆಲೆ ಏರಿಕೆ ಬಗ್ಗೆ ಗಮನ ಹರಿಸಬೇಕು? ಎರಡೂ ಏನಂದ್ರೆ ಎರಡೂ ಸರ್ಕಾರಗಳು ನಿರ್ಧಾರಗಳನ್ನ ಕೈಗೊಂಡಿದೆ ಆದ್ರೆ ಅದರ ಎರಡರ ಎಫೆಕ್ಟ್, ಎರಡರ ಆದಾಯ, ಎರಡರ ಏನಂದ್ರೆ ಒಂದ್ ರೀತಿಯ ಸಹಕಾರಿ ನೇರವಾಗಿ ರಾಜ್ಯದ ಜನತೆಗಳ ಮೇಲೆ ಬೀಳುತ್ತೆ ಅಂತ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರ ಈ ಬಾರಿ 2ನೇ ಬಾರಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡುವ ಮೂಲಕವಾಗಿ ಮತ್ತೆ ಇಂಪೋರ್ಟ್ ಡ್ಯೂಟಿ ಅದನ್ನ ಕಸ್ಟಮ್ಸ್ ಡ್ಯೂಟಿ ಎರಡನ್ನೂ ಸಹಿತ ಅಂದ್ರೆ ಕಡಿಮೆ ಮಾಡುವ ಮೂಲಕವಾಗಿ ನೇರವಾಗಿ ಸಹಾಯ ಮಾಡಿದೆ. ರಾಜ್ಯ ಸರ್ಕಾರಗಳು ಇದನ್ನ ಯಾವ ರೀತಿಯಾಗಿ ಮತ್ತಷ್ಟು ಸಹಕಾರಿ ಮಾಡೋ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾವೆ ಅಥವಾ ಇಳಿಸ್ತಾವ ಇಲ್ವಾ? ಯಾಕಂದ್ರೆ ರಾಜ್ಯ ಸರ್ಕಾರಗಳಿಗೂ ಆದಾಯದ ಮೂಲ ಬೇಕಲ್ಲ. ಈಗ ಒಂದು ಕಡೆಗೆ GST 10 ವರ್ಷ ಕಂಪ್ಲೀಟ್ ಆಗುವಂತಹ ಪರಿಸ್ಥಿತಿಯಲ್ಲಿದೆ. 10 ವರ್ಷದ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ನಾವು ಈಗ ರಿನ್ಯೂವಲ್ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ GST ಪಾಲನೆ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೂ ಆದಾಯದ ಮೂಲಗಳು ಬೇಕಾಗುತ್ತೆ. ರಾಜ್ಯ ಸರ್ಕಾರಗಳ ಆದಾಯ ಮೂಲ ಇರುವಂತದ್ದೇ ಇದೆ. ಏನಂದ್ರೆ ಒಂದು ನೀವು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಹಾಕುವಂತಹ ತೆರಿಗೆ, ಅದರ ಜೊತೆಗೆ ಅಲ್ಲಿ ಇರುವಂತಹ ಮತ್ತೆ ಅಲ್ಲಿ ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳಲ್ಲಿ ಇರುವಂತಹ ಅಂದ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಇದೇ ಆದಾಯ ಮೂಲಗಳಾಗಿರುತ್ತೆ. ಹಾಗಾಗಿ ಇದನ್ನ ರಾಜ್ಯ ಸರ್ಕಾರಗಳನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ ಕಾದು ನೋಡ್ಬೇಕಾಗಿರುವಂತದ್ದು ಸಭಾ.
ಜಗದೀಶ್, ಇನ್ನು ರಾಜ್ಯ ಸರ್ಕಾರದ ಪಾತ್ರ ಬೆಲೆ ಇಳಿಕೆ ಮಾಡೋದ್ರಲ್ಲಿ ತುಂಬಾ ಅಧಿಕವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಅಂತೂ ತನ್ನ ಜವಾಬ್ದಾರಿಯನ್ನ ಮಾಡಿದೆ. ಇನ್ನು ರಾಜಕೀಯವಾಗಿ ಮಾತನಾಡೋದಾದ್ರೆ ವಿಪಕ್ಷ ಕೂಡ ಬೆಲೆ ಏರಿಕೆ ಆಗ್ತಿರೋದನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನ್ ಪ್ರೊಟೆಸ್ಟ್ ಮಾಡಲಿಲ್ಲ ಅಥವಾ ಅಭಿಯಾನ ಮಾಡಲಿಲ್ಲ, ಜನರಿಗೆ ರೀಚ್ ಆಗುವಂತ ಪ್ರಯತ್ನ ಮಾಡಲಿಲ್ಲ. ಆದ್ರೆ ಜನಸಾಮಾನ್ಯರೇ ಈ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು. ಸೊ ಆ ಬಗ್ಗೆ ಏನ್ ಮಾತಾಡಬಹುದು ನಾವು? ಯಾಕಂದ್ರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಇನ್ನೂ ಕೂಡ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ನಾವು ಗಮನ ಸೆಳೆಯಬಹುದು ಅಥವಾ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಬಿಸಿ ಮುಟ್ಟಿಸಬಹುದು, ಬೇರೆ ಬೇರೆ ಭಾಗದಲ್ಲಿ ವಲಯವಾರು ನಾವು ಪ್ರೊಟೆಸ್ಟ್ ಮಾಡಬಹುದು ಅಂತ ಅನ್ಕೊಳ್ತಾ ಇತ್ತು. ಆ ಮುಂಚೆನೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಸಭಾ ಕಳೆದ ಕೆಲವು 2-3 ಸೆಷನ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ಕೇಂದ್ರ ಸರ್ಕಾರ ನಡೆಸುವಂತಹ ಅಧಿವೇಶನಗಳು ನಡೆಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ವಿಪಕ್ಷಗಳು ಎರಡೂ ಸಹಿತ ಅತಿ ದೊಡ್ಡ ಚಾಲೆಂಜ್ ಆಗಿ ತೆಗೆದುಕೊಂಡಿರುವಂತದ್ದೇ ಬೆಲೆ ಏರಿಕೆ ವಿಚಾರ. ಆದ್ರೆ ಹೇಗಾಗಿತ್ತು ಅಂದ್ರೆ ಕಳೆದ 3-4 ಬಾರಿಯ ಅಧಿವೇಶನ ಸಂದರ್ಭದಲ್ಲಿ ಸಹಿತ ಬೆಲೆ ಏರಿಕೆ ವಿಚಾರವನ್ನು ತೆಗೆದುಕೊಂಡಾಗಲೂ ಸಹಿತ ಅದನ್ನ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾನಿಟರ್ ಮಾಡೋದಕ್ಕೆ ವಿಫಲವಾದವು ವಿಪಕ್ಷಗಳು ಅಂತ ನೀವು ಹೇಳಿದಾಗೆ. ಮತ್ತೆ ಅದರ ಜೊತೆಗೆ ರಾಜ್ಯ ಸರ್ಕಾರದಲ್ಲೂ ಸಹಿತ ಅಷ್ಟೇ, ರಾಜ್ಯಗಳಲ್ಲಿನ ಬೆಲೆ ಏರಿಕೆ ವಿಚಾರವಾಗ್ಲೂ ಸಹಿತ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆಡಿಎಸ್ ಆಗಿರ್ಬೋದು ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಅಥವಾ ನನ್ನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಅಷ್ಟು ಸಮಂಜಸವಾಗಿ ಮಾಡಲೇ ಇಲ್ಲ. ಕೇವಲ ಕೆಲವೊಂದು ದಿವಸಗಳು ಮಾತ್ರ, ಬೆರಳೆಣಿಕೆ ದಿವಸಗಳು ಮಾತ್ರ ಪ್ರೊಟೆಸ್ಟ್ಗೆ ಮಾತ್ರ ಸೀಮಿತ ಆದ್ವಿ ವಿನಃ ಅದರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದರಿಂದ ಬೆಲೆ ಇಳಿಕೆ ಮಾಡಿಸುವಂತಹ ಕೆಲಸಕ್ಕೆ ಯಾವುದೂ ಮುಂದಾಗ್ಲಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರದ ಪಾತ್ರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಯಾಕಂದ್ರೆ ಒಂದು ಕಡೆಗೆ ರಾಜ್ಯದಲ್ಲಿ ಈಗಾಗಲೇ ಏನಂದ್ರೆ ಒಂದು ತೆರಿಗೆಯ ಸಂಗ್ರಹವನ್ನ ಮಾಡಬೇಕು, ರಾಜ್ಯ ಘನತ್ವವನ್ನ ತೆಗೆದುಕೊಂಡು ಬರಬೇಕು, ಮತ್ತೆ ಅದರ ಜೊತೆಗೆ ಏನಂದ್ರೆ ಜನರಿಗೂ ಸಹಿತ ಬರ್ಡನ್ ಆಗದೇ ಇರೋ ರೀತಿಗೆ ಟ್ಯಾಕ್ಸ್ ಅನ್ನ ಹಾಕುವಂತಹ ಕೆಲಸ. ಅಂದ್ರೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲಿರುವಂತಹ ಸೆಸ್ ಅನ್ನ ರಾಜ್ಯ ಸರ್ಕಾರ ಹಾಕುವಂತಹ ಸೆಸ್ಗಳನ್ನ ಕಡಿಮೆ ಮಾಡಬೇಕು. ನಾವು ಏನಂದ್ರೆ ರಾಜ್ಯದಲ್ಲಿ ಇರುವಂತಹ ಯಾವುದೇ ಪ್ರಾಡಕ್ಟ್ ಗಳನ್ನ ವಿಚಾರವಾಗಿ ತೆಗೆದುಕೊಂಡ್ರು ಸಹಿತ ಮೊದಲು ಆರಂಭಿಕವಾಗಿ ಹೊಡೆತ ಬೀಳುವಂತದ್ದೇ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇದಾಗಿ ಪ್ರತಿ ಹಂತದಲ್ಲೂ ಸಹಿತ ಒಂದು ರೀತಿಯ ಸೈಕಲ್ ಇದ್ದಾಗೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ತರಕಾರಿಯನ್ನ ಬೆಳಿತಾನೆ, ತರಕಾರಿಯನ್ನ ತೆಗೆದು ಮಾರ್ಕೆಟ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೇಕು. ಅದಾದ್ಮೇಲೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ಹೋಗಿ ರೀಚ್ ಆಗ್ಬೇಕು ಅಂದ್ರೆ, ಗ್ರಾಹಕನಿಗೆ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ಸಹಿತ ಅಲ್ಲೂ ಟ್ರಾನ್ಸ್ಪೋರ್ಟ್ ಬೇಕು. ಯಾವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗುತ್ತಲ್ಲ ಅವಾಗ ಆಟೋಮೆಟಿಕ್ ಆಗಿ ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗುತ್ತೋ ಅದಕ್ಕಿಂತ ಡಬಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲವೂ ಸಹಿತ ಏನಂದ್ರೆ ನೋಡ್ಕೊಂಡು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಯಾವಾಗ ಒಂದು ರೀತಿಯಲ್ಲಿ ಹಿಡಿತದಲ್ಲಿರುತ್ತೆ, ಕಂಟ್ರೋಲ್ ಇರುತ್ತೆ, ಆಟೋಮೆಟಿಕ್ ಆಗಿ ಪ್ರೈಸ್ ಗಳಲ್ಲೂ ಸಹಿತ ಕಂಟ್ರೋಲ್ ಇರುತ್ತೆ. ಅದರ ಜೊತೆಗೆ ದಿನಸಿ ಐಟಮ್ಗಳಲ್ಲೂ ಅಷ್ಟೇ, ದಿನಸಿಯ ಪ್ರಾಡಕ್ಟ್ಸ್ ಗಳು ಸಹಿತ ನೀವು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ತರತ್ತೆ, ಅಲ್ಲೂ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯ ಏರಿಕೆಯ ಎಫೆಕ್ಟ್ ಪ್ರತಿ ಒಂದೊಂದು ಪ್ರಾಡಕ್ಟ್ಸ್ ಗಳ ಮೇಲೂ ಸಹಿತ ಹೋಗ್ತಾ ಹೋಗುತ್ತೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಒಂದು ಕಡೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮುಗಿಸ್ಕೊಂತು ಅಂತ ಹೇಳೋಕ್ಕಿಂತ ಒಂದ್ ರೀತಿಯ ಸಹಾಯ ಮಾಡ್ತು ಸರ್, ಏನೋ ಅಲ್ಲಿ ಒಂದ್ ರೀತಿಯ ಜನರಿಗೆ ಇದರಿಂದ ಬೆಲೆ ಏರಿಕೆಯಿಂದ ಏನಂದ್ರೆ ಒಂದ್ ರೀತಿಯ ಸ್ವಲ್ಪ ಮಟ್ಟದ ಬರ್ಡನ್ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಯಾವೆಲ್ಲ ರೀತಿಯಾಗಿ ಅವರ ರಾಜ್ಯದ ಜನರಿಗೋಸ್ಕರ ಏನಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇರುತ್ತಲ್ಲ, ಅದು ಈಗ ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದ್ರೆ ಒಂದು ಸಾರಿ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರಗಳು ಸಹಿತ ಬಿಜೆಪಿ ರಾಜ್ಯಗಳಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಇಳಿಕೆಯನ್ನ ಮಾಡಿದ್ವು. ಅವಾಗೇ ನಮ್ಗೆ ತುಂಬಾ 2,000 ಕೋಟಿ 3,000 ಕೋಟಿ ನಮ್ಗೆ ಅಂದ್ರೆ ಕುಂದು ಕೊರತೆ ಆಗುತ್ತೆ ಬಜೆಟ್ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ವು. ಆದ್ರೆ ಈಗ ಮತ್ತೊಂದು ಬಾರಿ ಮಾಡ್ತಾವೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ಸುಳ್ಳು ಅಂತಾನೆ ಹೇಳ್ಬೋದು. ಆದ್ರೆ ಕೆಲವೊಂದು ರಾಜ್ಯಗಳು ಆಯಾ ರಾಜ್ಯಗಳ ಜನರ ಹಿತಾಸಕ್ತಿಗೋಸ್ಕರ ಏನಾದ್ರೂ ಮತ್ತೆ ಬೆಲೆ ಏರಿಕೆಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಟ್ಯಾಕ್ಸ್ ಗಳಲ್ಲಿ ಇಳಿಕೆ ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.